ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಸಾಕಷ್ಟು ಸದ್ದನ್ನು ಮಾಡಿತ್ತು. ಈ ಬಾರಿಯೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಸಾಕಷ್ಟು ಸದ್ದು ಮಾಡುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಕಾರಣ ದಳಪತಿಗಳ ಮಾಸ್ಟರ್ ಪ್ಲಾನ್. ಮಂಡ್ಯ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅಂತೇಳಿ ನೋಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ ಮಂಡ್ಯದಿಂದ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಕಾರಣ ದೇವೇಗೌಡರ ಮಾತಿನಿಂದಾಗಿ. ಯಾರು ಶತ್ರು ಅಲ್ಲ, ಯಾರು ಮಿತ್ರರೂ ಅಲ್ಲ ಅಂತ ದೊಡ್ಡಗೌಡರು ಹೇಳಿದ್ದಾರೆ. ಈ ಮಾತಿನ ಹಿಂದೆ ರಾಜಕೀಯ ಲೆಕ್ಕಾಚಾರ ಅಡಗಿದೆ. ಮಗನಿಗಾಗಿ ಸಂಸದೆ ಸುಮಲತಾಗೆ ಚೆಕ್ಮೇಟ್ ಇಟ್ರ ದೊಡ್ಡಗೌಡರು. ಕಾರಣ ಹೆಂಡವಾಳು ಸಚ್ಚಿದಾನಂದ ಸುಮಲತಾ ಅವರ ಆಪ್ತ. ಅವರನ್ನ ಮನವೊಲಿಸೋದ್ರಲ್ಲಿ ದೇವೇಗೌಡರು ಸಕ್ಸಸ್ ಆಗಿದ್ದಾರಾ ಅನ್ನೋ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಏನ್ ಹೇಳಿದ್ದಾರೆ ಕೇಳಿ. ಸ್ನೇಹಿತರು, ರಾಜಕೀಯದಲ್ಲಿ ಮಿತ್ರಗಳು ಶತ್ರುಗಳು ಯಾರೂ ಇಲ್ಲ. ಈಗ ಸಚ್ಚಿ ಯಡಿಯೂರಪ್ಪನವ್ರ ಜೊತೆ ಹೋಗಿ ಮೊದಲು ರಿಸೀವ್ ಮಾಡಿ ಆಮೇಲೆ ಓಡ್ ಬಂದು ನನಗೂ ರಿಸೀವ್ ಮಾಡ್ತಾನೆ. ಅದು ಮಿತ್ರರು ಯಾರೂ ಇಲ್ಲ. ಆದ್ದರಿಂದ ನಾವೆಲ್ಲ ಒಂದು ಸಮೂಹ. ಸ್ನೇಹಿತರು, ರಾಜಕೀಯದಲ್ಲಿ ಮಿತ್ರಗಳು ಶತ್ರುಗಳು ಯಾರೂ ಇಲ್ಲ. ಈಗ ಸಚ್ಚಿ ಯಡಿಯೂರಪ್ಪನವ್ರ ಜೊತೆ ಹೋಗಿ ಮೊದಲು ರಿಸೀವ್ ಮಾಡಿ ಆಮೇಲೆ ಓಡ್ ಬಂದು ನನಗೂ ರಿಸೀವ್ ಮಾಡ್ತಾನೆ. ಅದು ಮಿತ್ರರು ಯಾರೂ ಇಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗ ಈ ವಿಚಾರ ಇದೆಯಲ್ಲ, ಲೆಕ್ಕಾಚಾರಗಳು, ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದಕ್ಕಿಂತ ಹಿಂಡವಾಳು ಸಚ್ಚಿದಾನಂದ ಅವರನ್ನ ಮನವೊಲಿಸೋದ್ರಲ್ಲಿ ದೊಡ್ಡಗೌಡರು ಯಶಸ್ವಿ ಆದ್ರ, ಆ ಮೂಲಕ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದು ಕನ್ಫರ್ಮ್ ಆಗಿದೆಯಾ? ಮಾಹಿತಿ ಕೊಡ್ಬೋದಾ ಆನಂದ್? ಏನು ಮಂಡ್ಯದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅಂತ? ನಾಗೇಂದ್ರ ಬಾಬು, ಕಳೆದ ಬಾರಿಯಂತೆ ಮಂಡ್ಯ ಲೋಕಸಭಾ ಅಂತ ಜೊತೆಗೆ ಆ ರೀತಿಯಲ್ಲೇ ಸಾಕ್ತಾ ಇರುವಂಥದ್ದು. ಈಗಾಗಲೇ JDS ಜೊತೆ ಮೈತ್ರಿ ಮಾಡ್ಕೊಂಡಿರುವಂಥ BJP ಮಂಡ್ಯ ಕ್ಷೇತ್ರವನ್ನು JDSಗೆ ಬಿಟ್ಕೊಡುವಂಥದ್ದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಅದಕ್ಕಾಗಿಯೇ JDSನವರು ಚುನಾವಣೆ ಗೆಲ್ಲೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ದೊಡ್ಡಗೌಡರ ಕುಟುಂಬದಿಂದಲೇ ಮಂಡ್ಯದ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಚರ್ಚೆ ನಡೀತಾ ಇರುವಂಥದ್ದು. ಅದರಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾ ಇರುವಂಥದ್ದು. ಈ ಹೊತ್ತಿನಲ್ಲಿ ಸುಮಲತಾ ಅವರು ಕೂಡ ಒಂದು ದಾಳವನ್ನು ಉಳಿಸಿದ್ದಾರೆ. ನನಗೆ BJP ಟಿಕೆಟ್ ಬೇಕು, ಮಂಡ್ಯದ ಮೊದಲ BJP ಸಂಸದರಾಗಿ ನಾನೇ ಆಯ್ಕೆ ಆಗಬೇಕು ಅಂತ ಹೇಳುವ ಮೂಲಕ BJP ಹೈಕಮಾಂಡ್ಗೆ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಏನು JDSನವರು ಸುಮಲತಾ ವಿರುದ್ಧ ವಾಗ್ದಾಳಿ ಆಗಲಿ ಅವರ ವಿರುದ್ಧ ಮಾತನಾಡೋದಾಗಲಿ ಮಾಡ್ತಾ ಇಲ್ಲ. ಯಾಕೆಂದರೆ ಕಳೆದ ಬಾರಿ ಅವ್ರ ವಿರುದ್ಧ ಮಾತಾಡಿದ್ದೇ ದೊಡ್ಡ ಹೊಡೆತಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಜಾಣ್ಮೆಯ ತಾಳ್ಮೆಯ ಹೆಜ್ಜೆಯನ್ನು JDS ನಾಯಕರು ಇಡ್ತಾ ಇರುವಂಥದ್ದು. ಅವರ ವಿರುದ್ಧ ಮಾತಾಡೋದ್ರ ಬದಲಾಗಿ ಅವರ ಶಕ್ತಿಯನ್ನು ಕುಂದಿಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಅದರ ಮೊದಲ ಭಾಗವಾಗಿ ಅವರ ಅತ್ಯಾಪ್ತ ಆಗಿರುವಂಥ ಹಿಂಡವಾಳು ಸಚ್ಚಿದಾನಂದ ಅವರನ್ನು JDSನತ್ತ ಅಂದರೆ JDS ಪರವಾಗಿ ನಿಲ್ಲೋ ನಿಟ್ಟಿನಲ್ಲಿ ಓಲೈಕೆಯನ್ನು ಮಾಡ್ಕೊಂಡಿರುವಂಥದ್ದು. ಇತ್ತೀಚೆಗಷ್ಟೇ HD ಕುಮಾರಸ್ವಾಮಿ ಅವರನ್ನು ಹಿಂಡವಾಳು ಸಚ್ಚಿದಾನಂದ ಭೇಟಿ ಮಾಡಿ ಚರ್ಚೆ ಮಾಡಿದರು. ಆಗ ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧವಾಗ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದರು. ಇತ್ತೀಚೆಗಷ್ಟೇ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ, ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಏನು ದೇವೇಗೌಡರು ಮಾತನಾಡ್ತಾ ರಾಜಕೀಯದಲ್ಲಿ ಯಾರು ಮಿತ್ರರು ಅಲ್ಲ, ಶತ್ರುರು ಅಲ್ಲ, ಹಾಗೆ ಏನು ಯಡಿಯೂರಪ್ಪ ಅವರ ಶಿಷ್ಯ ಆಗಿರುವಂಥ ಸಚ್ಚಿ ನನಗೂ ಕೂಡ ಶಿಷ್ಯ ಅಂತ ಹೇಳೋ ಮೂಲಕ ಈಗಾಗಲೇ ಅವರು JDS ಪರ ನಿಲ್ಲೋದಕ್ಕೆ JDS ನಿರ್ಧಾರ, ಯಾವುದೇ ಪಕ್ಷ ಅಂದರೆ BJP JDSಗೆ ಸ್ಥಾನವನ್ನು ಬಿಟ್ಕೊಟ್ರೆ ಅವರು ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಾತನಾಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸುಮಲತಾ ಅವರ ಜೊತೆ ಸಚ್ಚಿದಾನಂದ ಅವರು ಅಂತರವನ್ನು ಕೈಕೊಳ್ತಾ ಇದ್ದಾರೆ. ಅವರ ಪರ ಬ್ಯಾಟ್ ಬೀಸುವಂಥ ಜೊತೆಗೆ ಅವ್ರಿಗೆ ಟಿಕೆಟ್ ಕೊಡೋದಕ್ಕೆ ಒತ್ತಡ ಹಾಕುವಂಥ ಕೆಲಸಕ್ಕೂ ಮುಂದಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನೋಡಿದ್ರೆ ಸುಮಲತಾ ಅವರ ಜೊತೆಗೆ ಸಚ್ಚಿದಾನಂದ ಅವರ ನಡುವೆ ಅಂತರ ಉಂಟಾಗಿದೆಯಾ, ಅವರ ನಡುವೆ ಅಷ್ಟು ಕಷ್ಟಲಿಯಾ ಅನ್ನೋ ಮಾತುಗಳು ಈಗ ಶುರುವಾಗಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.